ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಸಂಪಿಗೆ ನಗರದ ಗ್ರಾಮ ದೇವತೆಯಾದ ಶ್ರೀ ಪಿಳ್ಳೆಕಮ್ಮ ದೊಡ್ಡಮ್ಮ ಹಾಗೂ ಸೊಲ್ಲಾಪುರಿಯಮ್ಮ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಪಿಳ್ಳೆಕಮ್ಮ ದೊಡ್ಡಮ್ಮ ಹಾಗೂ ಸೊಲ್ಲಾಪುರಿಯಮ್ಮ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಅಭಿಷೇಕ, ಅಲಂಕಾರ, ಹೋಮಗಳು, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಪಿಗೆ ನಗರ ಗ್ರಾಮದ ಯುವ ಮುಖಂಡರಾದ ಯೋಗೇಶ್ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಸಂಪಿಗೆ ನಗರ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ದೊಡ್ಡಮ್ಮ ದೇವಿ, ಪಿಳ್ಳೆಕಮ್ಮ, ಸೊಲ್ಲಾಪುರಿಯಮ್ಮ ದೇವರು 3 ದೇವರು ಪ್ರತಿಷ್ಠಾಪನೆಗೊಂಡಿದ್ದಾರೆ. ವಿಶೇಷ ಪೂಜೆಗಳು ಅಮ್ಮನಿಗೆ ಯಾವಾಗಲೂ ನಡೀತಾ ಇರುತ್ತೆ. ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆಗೆ, ಪೌರ್ಣಮಿಗೆ ವಿಶೇಷ ಪೂಜೆ ಇರುತ್ತೆ. ಬರೋ ಭಕ್ತರಿಗೆ ಅವರು ಏನು ಅಂದ್ಕೊಂಡು ಬರ್ತಾರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳಿದ್ದವ್ರು ಮಕ್ಕಳಾಗಿದ್ದಾವೆ, ಕೆಲಸ ಕಾರ್ಯಗಳಾಗಿದ್ದಾವೆ, ಅಭಿವೃದ್ಧಿ ಆಗಿದೆ. ಬರೋ ಭಕ್ತರಿಗೆ ಏನು ನಂಬ್ಕೊಂಡು ಅಮ್ಮನ ನಂಬ್ಕೊಂಡು ಬರ್ತಾರೋ ಎಲ್ರಿಗೂ ಒಳ್ಳೆಯದಾಗಿದೆ. ಬರೋ ಭಕ್ತರಿಗೆ ಇನ್ನೂ ಒಳ್ಳೆಯದಾಗಲಿ, ಚೆನ್ನಾಗಿರಲಿ ಎಲ್ಲರೂ. ನಮ್ಮದು ಮೊದಲಿಗೆ ಚಿಕ್ಕದಾಗಿತ್ತು ದೇವಸ್ಥಾನ. ನಮ್ಮದು ಜಾಗ ಆವರಣನೂ ಚಿಕ್ಕದಾಗಿತ್ತು. ಈ ಥರ ಯೋಗೇಶ್ನವರು ಅವರ ಸಂಘದವರು ಬಂದು ನಮಗೆ ದೇವಸ್ಥಾನದ ಜಾಗ ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ನಮಗೆ ಜಾಗವನ್ನು ವಿಸ್ತರಣವಾಗಿ ಮಾಡಿಕೊಟ್ಟರು. ಪಕ್ಕದಲ್ಲಿ ಪಾರ್ಕು ಇತ್ತು, ಅದು ಬಿಟ್ಕೊಟ್ಟಿಲ್ಲ ಅವರು, ಲೇಔಟ್ನವರು. ಅದನ್ನು ಒತ್ತುವರಿ ಮಾಡಿ ಮುಂದೆ ಜಾಗನ ಒಂದು ಸೈಟ್ ಒತ್ತುವರಿ ಮಾಡಿ ನಮಗೆ ಕಾಂಪೌಂಡ್ ಹಾಕಿ ಒತ್ತುವರಿ ಮಾಡಿಕೊಟ್ಟು ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಪ್ಪಳಮ್ಮ, ದೊಡ್ಡಮ್ಮ, ಪಿಳ್ಳೆಕಮ್ಮ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಅನ್ನದಾನ ಕಾರ್ಯಕ್ರಮ ನಮ್ಮ ಯೋಗೇಶ್ ಅವರು, ಸತೀಶ್ ಅವರು, ಚೆನ್ನಪ್ಪ ಅವರು, ಮಂಜುನಾಥ್ ಅವರು, ಪ್ರವೀಣ್ರವರು, ಚೇತನ್ರವರು, ಆಮೇಲೆ ನಮ್ಮ ಸಂತೋಷ್ ಅವರು ಎಲ್ಲರ ಮುಖಂಡದಲ್ಲೇ ನಡೀತಾ ಇದೆ. ಇದಕ್ಕೆ ತುಂಬ ಹೆಲ್ಪ್ ಮಾಡಿರೋದಂದರೆ ನಮ್ಮ ಯೋಗೇಶ್ ಅವರು, ಸತೀಶ್ ಅವರು, ಅವ್ರ ಕುಟುಂಬದವರು, ಮತ್ತು ಚೆನ್ನಪ್ಪ ಅವರು, ಮತ್ತು ಊರಿನ ಗ್ರಾಮಸ್ಥರು. ಮತ್ತು ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇತ್ತು ದೇವಸ್ಥಾನಕ್ಕೆ. ಆ ಜಾಗಕ್ಕೋಸ್ಕರ ಲೇಔಟ್ ಅವ್ರ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಜಾಗ ಎಕ್ಸ್ಟೆನ್ಷನ್ ಮಾಡಿ ದೊಡ್ಡದಾಗಿ ಮಾಡೋಕ್ಕೆ ಲೇಔಟ್ ಅವ್ರ ಅನುಕೂಲ ಆಯಿತು. ಅದೇ ರೀತಿ ಊರಿನವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಗ್ರಾಮಸ್ಥರು ಬಂದು ಇವತ್ತು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ವೆಂಕಟಸ್ವಾಮಿ, ಸಂಪಿಗೆ ನಗರ ಗ್ರಾಮಸ್ಥರು. ನಮ್ಮ ಗ್ರಾಮದ ದೇವರುಗಳಾದ ಪಿಳ್ಳೆಕಮ್ಮ, ಸೊಲ್ಲಾಪುರಮ್ಮ, ದೊಡ್ಡಮ್ಮ
3 ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡವ್ರೆ. ಹಾಗೂ ಊರಿನ ಹಿರಿಯ ಮುಖಂಡರಾದ ನಮ್ಮ ಪಟೇಲ್ ವೆಂಕಟರಾಮಯ್ಯನವರು, ನಮ್ಮ ಲಕ್ಷ್ಮೀನಾರಾಯಣ ಕೌನ್ಸಿಲರು, ಇವರೆಲ್ಲರಂತ ಎಲ್ಲ ಸೇರಿ ಯೋಗೇಶ್ನವರು, ಲಕ್ಷ್ಮೀನಾರಾಯಣ ಅಣ್ಣವರು, ಯೋಗೇಶ್ ತಂಡದವರು, ಲಕ್ಷ್ಮೀನಾರಾಯಣ ಸ್ವಾಮಿ ಅವರು, ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಪಿಳ್ಳೆಕಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲರೂ ಸೇರಿ ಈ ಮುಂದೆ ಬರುವಂಥ ಯುಗಾದಿ ಹಬ್ಬದಲ್ಲಿ ಇದೇ ಥರ ಎಲ್ಲ ಪಾಲ್ಗೊಂಡು ದೇವ್ರ ಕಾರ್ಯಕ್ರಮಗಳನ್ನು ಸುಗಮವಾಗಿ ಒಗ್ಗಟ್ಟಾಗಿ ಊರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ಕೊಡ್ಬೇಕಂತ ನಾನು 2 ಮಾತನ್ನ ಮುಗಿಸ್ತೇನೆ. ಸರ್ ನಮಸ್ಕಾರ. ದೊಡ್ಡವರು ವೆಂಕಟರಾಮಯ್ಯ ಪಟೇಲ್ ಅವರು, ಲಕ್ಷ್ಮೀನಾರಾಯಣ ಅವರು, ನಮ್ಮ ಚೇತನ್ ಅವರು, ಯೋಗೀಶ್ ಅವರು, ಸತೀಶ್ರವರು, ಪ್ರವೀಣ್ರವರು, ನಮ್ಮ ಊರಿನ ಇವರು ನಂಜಪ್ಪ ಮಾಮ ಅವರು, ಊರಿನ ಮುಖಂಡರಾದಂಥ ಎಲ್ಲ ಮುಖಂಡರು ಸೇರಿ ಹಬ್ಬ ಮಾಡ್ತಾಯಿದ್ದಾರೆ. ದೇವ್ರುಗಳ ಇದೇ ಥರ ಮುಂದುವರಿಸ್ಕೊಂಡು ಹೋಗ್ತೀವಿ, ಹಿಂಗೇ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಗ್ರಾಮಸ್ಥರಿಗೆಲ್ಲ ನಮಸ್ಕಾರ. ಇಲ್ಲಿ ಹಳೆ ದೇವಸ್ಥಾನ ಐತಿ, ಸಿದ್ಧಕುಂಟಮ್ಮ ದೇವಸ್ಥಾನ ಅಂತೇಳಿ. ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಇಲ್ಲಿ ಬರ್ತಾಯಿದ್ದೀವಿ ನಾವು. ಇವಾಗ ದೇವಸ್ಥಾನ ಎಲ್ಲ ರಿನಿವೇಷನ್ ಮಾಡಿ ಹೊಸದಾಗಿ ಎಲ್ಲ ದೊಡ್ಡದಾಗಿ ಕಟ್ಟಿದ್ದಾರೆ. ಮತ್ತು ಹೊಸ ಮತ್ತು ದೊಡ್ಡಮ್ಮ ದೇವರು ಮತ್ತು ಮಿಕ್ಕ ದೇವರುಗಳನ್ನೆಲ್ಲನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗ ಬರೋ ಇದರಲ್ಲಿ ಯುಗಾದಿ ಹಬ್ಬದ ದಿವಸ, ಊರ ಹಬ್ಬದ ದಿವಸ ದೇವರಿಗೆ ಪಲ್ಲಕ್ಕಿ ಎಲ್ಲ ಕಟ್ಟೋದು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಾಗಲಿ, ದೇವರು ಆಶೀರ್ವಾದ ಊರಿನವ್ರಿಗೆ ಎಲ್ಲರ ಮೇಲೂ ಇರಲಿ. ಊರಿನವ್ರಲ್ಲಿ ಎಲ್ಲ ಹಿರಿಯರು ಸೇರಿ ಮಾಡ್ತಾ ಇರೋವಂಥದ್ದು. ಊರಿನಲ್ಲಿ ಪಟೇಲ್ರು ಇದ್ದಾರೆ. ಮತ್ತು ಇಲ್ಲಿ ಪಟೇಲ್ರ ಮಗನೇ ಈ ಊರಿಗೆ ಇವಾಗ ಕೌನ್ಸಿಲರ್ ಆಗಿದ್ದಾರೆ. ಮತ್ತು ಊರಿನಲ್ಲೆಲ್ಲ ಯೋಗೇಶ್ ಮತ್ತು ಇವರು ಚೆನ್ನಪ್ಪ ಇವರೆಲ್ಲ ಸೇರಿ, ಇನ್ನು ಊರಲ್ಲಿ ಭಾಳಷ್ಟು ಜನ ಹಿರಿಯರು ಮುಖಂಡರು, ವೆಂಕಟಸ್ವಾಮಿ ಇವರೆಲ್ಲ ಸೇರಿ ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿ, ನಾವು ಎಲ್ಲ ಸೇರಿ ಕೋಆಪ್ರೇಟ್ ಮಾಡಿ ದೇವಸ್ಥಾನ ಇನ್ನೂ ಚೆನ್ನಾಗಿ ಮಾಡೋಣ. మాకి అయ్యమ్మ మా వెనకే ఉంది తల్లి. ఆ తల్లిని ఇంకా మాకు ఇదంతా డెవలప్ కావాలా, మాకు ఇంకా కావాలి, ఇంకా చేయాలని ఉన్నాం డెవలప్. అయ్యమ్మ కోఆపరేషన్ ఇవ్వాలి మాకు, ఇంకా ఇవ్వాలి. అయ్యమ్మ బలం ఇచ్చినంత మాకు శేషక్కి ధైర్యం వస్తుంది. మాకు లేకపోతే ఎక్కడొస్తుంది మాకు ధైర్యము? అయ్యమ్మ బలం మేళ. మా చిన్నోళ్ళంతా ఉండరు. ఈ చిన్నోళ్ళంతా పొచ్చేలేస్తే మనకి సపోర్ట్ ఉంటుంది బాగా. ಮತ್ತೊಮ್ಮೆ ನಮ್ಮ ಪಟೇಲ್ ವೆಂಕಟರಾಮಯ್ಯ ಅವರ ಮಗ ನಾರಾಯಣ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ ಅವರು, ಮತ್ತು ಯೋಗೇಶ್ ಅವರು, ಸತೀಶ್ರವರು, ಚೆನ್ನಪ್ಪನವರು, ಮತ್ತು ಲಕ್ಷ್ಮೀನಾರಾಯಣ ಅವರು, ಆಮೇಲೆ ಇವರೆಲ್ಲ ಸೇರಿ ದೇವಸ್ಥಾನ ಕೆಲಸ ಕಾರ್ಯ ಮತ್ತು ಊರಿನ ಅಭಿವೃದ್ಧಿ, ನೀರಾಗಿರ್ಬೋದು ಮತ್ತು ಕಾಮಗಾರಿ ಆಗಿರ್ಬೋದು, ಒಳ್ಳೆ ಕೆಲಸ ಮಾಡಿ ಮುಂದುವರಿತಾವ್ರೆ ನಾರಾಯಣ ಸ್ವಾಮಿ ಅವರು. ವಂದನೆಗಳು.